ನಿಮಿಷ ರಾಮಕೃಷ್ಣ ಅವ್ರೆ, ನಾನು ರಜಾಕ್ ಅವ್ರಿಗೆ ಹೇಳ್ತೀನಿ, ಸ್ವಾಮೀಜಿಗಳಿಗೆ ನಾನು ಅದೇ ಹೇಳ್ತಾ ಇರ್ತಕ್ಕಂಥದ್ದು, ಸಂವಿಧಾನದಡಿ ದೇಶ ಇಷ್ಟು ಪ್ರಗತಿ ಕಂಡು ಇಷ್ಟು ಮುಂದೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅರ್ಥ ಆಗ್ತಿದ್ಯಾ, ಈ ಮಾತುಗಳು ಇದು ಮತ್ತೊಂದು ಬರುವಂಥ ಅವಶ್ಯಕತೆ ಇಲ್ಲ. ಇದು ಬಹು ಸಂಸ್ಕೃತಿ ದೇಶ, ಬಹುಭಾಷಾ ದೇಶ, ಬಹು ನಡವಳಿಕೆ ದೇಶಗಳು, ಬಹು ಸ್ವಾಮೀಜಿಗಳ ದೇಶಗಳು, ಬಹು ಧರ್ಮಗಳ ದೇಶಗಳು, ಇಷ್ಟೆಲ್ಲ ಇದ್ದಾಗ ಈ ದೇಶ ಇಷ್ಟು ವರ್ಷಗಳು ನಡ್ಕೊಂಡು ಬಂದಿದೆ, ಇನ್ನೂ ಮುಂದೆ ನಡ್ಕೊಂಡು ಹೋಗುತ್ತೆ, ಪ್ರಪಂಚಕ್ಕೆ ನಂಬರ್ 1 ಆಗ್ತೀವಿ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ. ಆಗಿದ್ದಂಥ ಸಮಯದಲ್ಲಿ ನನಗೊಂದು ಡೌಟ್ ಬರ್ತಾ ಇದೆ, 2013-14ರಲ್ಲಿ ಬಾಬಾ ರಾಮದೇವ್, ರವಿಶಂಕರ್ ಸ್ವಾಮೀಜಿ ಇವ್ರನ್ನೆಲ್ಲ ಎಲೆಕ್ಷನ್ ಸಮಯದಲ್ಲಿ ಹುಟ್ಟಾಕೊಂಡ್ರಲ್ಲ, ಆ ರೀತಿ ನೀವು ಬಲಿಪಶುಗಳಾಗಬೇಡಿ, ಸ್ವಾಮೀಜಿಗಳ ನೀವು ಬಲಿಪಶುಗಳಾಗಬೇಡಿ. ಉಡುಪಿ ದೇವಸ್ಥಾನಕ್ಕೆ 5 ವರ್ಷಕ್ಕೆ 2 ಸರಿ ಬರಂದಾರೋ, ಇಷ್ಟೆಲ್ಲ ನಂಬಿಕೆ ಇದೆ. ಈ ನಂಬಿಕೆನ ಎಲ್ಲ ಇರ್ತಕ್ಕಂಥ ಕನ್ನಡಿಗರು, ಇರ್ತಕ್ಕಂಥ ದೇಶವಾಸಿಗಳು ಎಲ್ಲರೂ ಕೂಡ ಅಲ್ಲಿ ಬಂದು ಹೋಗ್ತಕ್ಕಂಥ ವ್ಯವಸ್ಥೆ ಇದೆ. ನೀವು ಪದೇ ಪದೇ ಈ ರೀತಿಯಾಗಿ ಎಲೆಕ್ಷನ್ 4 ತಿಂಗಳು 3 ತಿಂಗಳಿದ್ದಾಗ ಈ ಸ್ಲೋಗನ್ಗಳು ತಂದ್ರೆ ದೂರ ಸ್ವಾಮೀಜಿ ನಿಮಗೆ ಫುಲ್ ಸಮಯ ಕೊಡ್ತೇನೆ ನಿಮಿಷ. ಫಸ್ಟ್ ಆಫ್ ಆಲ್ ರಾಮಕೃಷ್ಣ ಅವರೇ, ನೀವು ಯಾವುದೇ ಸ್ವಾಮೀಜಿ ಅಥವಾ ಮಠಗೆ ಬಿಜೆಪಿ ಚೇರ್ ಲೀಡರ್ ಅಂತ ಕರೆಯೋದು ತಪ್ಪು. ಇವತ್ತು ನೀವು ಹೇಳಿದ್ರಿ, ನನ್ನ ಮಾತಲ್ಲಿ ಹೇಳ್ಬಿಡಿ, ಚೇರ್ ಲೀಡರ್ ನೀವೇನ್ ಹೇಳಿದ್ರಿ ಈಗ? ಇತ್ತನೆ ಏನ್ ಹೇಳಿದ್ರಿ? ಎಲೆಕ್ಷನ್ ರಿಲೇಟೆಡ್ ಮಾತಾಡಿದ್ರೆ ಮಠಕ್ಕೆ ಹೋಗೋದು ಕಮ್ಮಿ ಮಾಡ್ತಾರೆ. ಪೇಜಾವರ್ ಶ್ರೀಗಳು ಮಠ ಹಿಂದೆ ಇದ್ದಂತ ಪೇಜಾವರ್ ಶ್ರೀಗಳು ನೇರವಾಗಿ ರಾಜಕೀಯದಲ್ಲಿ ಧುಮುಕಿದ್ರು ಇದ್ರು, ಕಡೆಗೆ ಅವ್ರು ಎಲ್ಲಾರು ಆಮೇಲೆ ಪ್ರಸ್ತುತ ನಿಮ್ಮ ಓಲೈಕೆ ರಾಜಕಾರಣವನ್ನ ಬದಿಗೆ ಹಾಕಿ, ಮೊದಲು ಅದಕ್ಕೆ ನೀವು ಸೊಪ್ಪು ಹಾಕಿ, ನೀವು ಓಲೈಕೆ ರಾಜಕಾರಣ ಬಿಡಿ. ಯಾವುದೋ ಸಭೆಗೆ ಹೋಗಿ ಓಲೈಸಿಕೊಳ್ತೀರಲ್ಲ, ಮೊದಲು ಅದನ್ನು ನಿಲ್ಲಿಸಿರಿ. ಹಿಂದೂಗಳನ್ನ ಅವಮಾನ ಮಾಡುವುದು, ಹಿಂದೂಗಳ ಬಗ್ಗೆ ಮೂದಲಿಸುವುದು ಅದನ್ನು ನಿಲ್ಲಿಸಿ. ಯಾಕೆ ಮಾಡ್ತೀರಿ? ಅದನ್ನೇ ಮಾಡ್ತೀರಿ. ಹೀಗೆ ಮಾತಾಡುವುದು ಹಿಂದೂ ಧರ್ಮ, ನೀವು ಅದನ್ನು ಮಾಡಬೇಕು. ನೀವು ಹಿಂದೂಗಳ ಸಭೆಗೆ ಮುಖ್ಯಮಂತ್ರಿಗಳು ಹೇಳಿದ್ರ ಸ್ವಾಮೀಜಿ ಬಿಜೆಪಿನವರು ಓಲೈಕೆ ಮಾಡಲ್ವಾ? ಅದ್ರ ಬಗ್ಗೆ ಮಾತಾಡಿದೀರಾ? ಬರೀ ಕಾಂಗ್ರೆಸ್ ಬಗ್ಗೆ ಮಾತಾಡ್ತೀರಾ? ನಾನ್ ಚೇರ್ ಲೀಡರ್ ತಪ್ಪು ಅಂತಾರೆ ಇವರೆಲ್ಲ. ನೀವೇ ಹೇಳ್ಬಿಡಿ. ಸಮೀರ್ ಅಹಮದ್ ಸಮುದಾಯದ ಹತ್ರ ಮಾತಾಡ್ಕೊಂಡು ಸಮೀರ್ ಅಹಮದ್ ರಾಜಸ್ಥಾನ ಮಾತಾಡಿದ್ರೆ ಯಾವ ಬಿಜೆಪಿ ಶಾಸಕ ಹೇಳಿದ ನಿಮ್ಗೆ? ಯಾವ ಬಿಜೆಪಿ ಶಾಸಕ ಹೇಳಿದ? ಕೋಟ್ ಮಾಡಿ. ಇಲ್ಲ, ನನಗೆ ಮುಸಲ್ಮಾನರ ಓಟೇ ಬೇಡ ಅಂತ ಹೇಳ್ಬಿಟ್ರೆ ಯತ್ನಾಳ್ ಅವ್ರು, ಅದ್ರ ಬಗ್ಗೆ ಏನಾರು ಹೇಳಿದ್ರ ನೀವು? ಅದೇ ಜಮೀರ್ ಅವರು ಎಲ್ರು ಕಿರ್ಚಿದಾಯ್ತು, ಒಬ್ರಾದ್ಮೇಲೆ ಒಬ್ರು ಮಾತನಾಡೋ ಸಮಯ. ರಜಾಕ್ ಅವರೇ ಆಯ್ತು, ಮಾತನಾಡಿದ್ರಿ. ನಾನು ಕೇಳ್ತೀನಿ, ಧಾರ್ಮಿಕ ಸ್ಥಳಗಳು ಅದ್ರ ಜೊತೆಗೆ ರಾಜಕೀಯ ಬೆರೆತರೇನೆ ಹೀಗೆಲ್ಲ ಗಬ್ಬೆದ್ದು ಹೋಗೋದ ಅಂತ ಹೇಳಿ. ಶರಣ, ಮೊದಲನೇದು ನಾವೇನು ಹೇಳೋದು ಬೇಡ, ಯಾಕಂದರೆ ಇವಾಗ ನಿಮ್ಮ ವೀಕ್ಷಕರು ಯಾರು ಈ ಪ್ರೋಗ್ರಾಮ್ನ ನೋಡ್ತಾ ಇದ್ದಾರೆ ಅವರ ಮನಸ್ಸಲ್ಲಿ ಇದೊಂದು ಒಪಿನಿಯನ್ ಫಾರ್ಮ್ ಆಗುತ್ತೆ. ಈ ಥರ ಒಂದು ಭಾಷೆ ಒಬ್ಬ ಸ್ವಾಮೀಜಿಗೆ ಈ ಥರ ಪ್ರಯೋಗ ಮಾಡಿದ್ರೆ ಅದು ವೋಟರ್ಸ್ ಗಮನಿಸ್ತಾರೆ, ಹಿಂದೂಗಳಾಗಿ ಗಮನಿಸ್ತಾರೆ, ಮುಸಲ್ಮಾನರಾಗಿ ಗಮನಿಸ್ತಾರೆ, ನಾಗರಿಕರಾಗಿ ಗಮನಿಸ್ತಾರೆ. ಇದೇ ಕಾರಣದಿಂದ BJP ಇವತ್ತು ಪೊಲಿಟಿಕಲ್ ಫೋರ್ಸ್ ಆಗಿ ಮುಂದೆ ಬಂದಿದೆ. ಯಾಕಂದರೆ ಅವರು ಒಬ್ಬರಿಗೆ ಒಫೆಂಡ್ ಮಾಡೋದಲ್ಲ, ಒಂದು ಧರ್ಮಕ್ಕೆ ಅಟ್ಲೀಸ್ಟ್ ಅವರು ರೆಸ್ಪೆಕ್ಟ್ ಮಾಡಿಕೊಂಡು ಮುಂದೆ ಬರ್ತಾ ಇದ್ದಾರೆ ಅಲ್ಲ. ಎರಡನೇದು, ಇವಾಗ ಇವರಿಗೆ ಇಷ್ಟೊಂದು ಸೆಕ್ಯುಲರಿಸಮ್ ಅನ್ನೋ ಒಂದು ಫಿಲಾಸಫಿ ತೊಗೊಂಡು ಮುಂದೆ ಹೋದರೆ, ಸರ್ ಒಂದ್ ನಿಮಿಷ ಸರ್, ನಿಮಗೆ ಡಿಸ್ಟರ್ಬ್ ಮಾಡಿಲ್ಲ ನಾನು. ನೀವು ಒಂದು ಚೇರ್ ಲೀಡರ್ ಅರ್ಥ ಆಗ್ತಿದೆ. ಮಾತಾಡ್ಲಿಲ್ಲ ಅಂದ್ರೆ ನಾನು ಯಾರೋ ಚೇರ್ ಲೀಡರ್ ಅಲ್ಲ. ಇಂತ ನಮ್ಮ ಕಾಲೇಜ್ ಇದು ಫಸ್ಟ್ ಟೈಮ್ ಅಲ್ಲ. ನಿಮ್ಮಂತ ತುಂಬಾ ಜನ ನಮ್ಮ ಕರಿಯರ್ ಅಲ್ಲಿ ಚೇರ್ ಲೀಡರ್ಸ್ ಅಂತ ಹೇಳಿದ್ದಾರೆ. ನಮಗೆ ಒಪ್ಪೋದಿಲ್ಲ. ನಿಮ್ ತರ ಯಾರು ಯಾವ ಮುಸ್ಲಿಂ ರಿಪ್ರೆಸೆಂಟ್ ಮಾಡಲ್ಲ.
ಸ್ವಾಮೀಜಿ ಹಿಂದೂ ಪರ ಮಾತಾಡ್ಲಿಲ್ಲ ಅಂದ್ರೆ ಅವ್ರು ಇನ್ಯಾರ ಪರ ಮಾತಾಡ್ತಾರೆ? ಅವರು ಒಬ್ರು ಮಠಾಧೀಶ್ವರ ಆಗಿ ಅವ್ರ ಕೆಪಾಸಿಟಿಯಲ್ಲೇ ಮಾತಾಡ್ತಾ ಇದ್ದಾರೆ. ಎರಡನೇ ವಿಷಯ, ಇವರು ಇಷ್ಟೊಂದು ಹೇಳ್ತಾರೆ ಸೆಕ್ಯುಲರಿಸಮ್ ಅನ್ನೋ ತರ. ಈ ವಾರ ಇವತ್ತು ಆಗ್ಬೇಕಿರೋ ಒಂದು ಪ್ರೇ ಫಾರ್ ಇಂಡಿಯಾ ಅನ್ನೋ ಕಾನ್ಫರೆನ್ಸ್ ಪ್ಯಾಸ್ಟರ್ ಆಲ್ಫ್ ಲುಕಾವ್ ಅಂತ ಆಫ್ರಿಕಾ ಇಂದ ಕರ್ಕೊಂಡು ಬಂದಿದ್ದಾರೆ. ಅವರ ಹಿಸ್ಟ್ರಿ ತೆಗೆದು ನೋಡಿ ಸ್ಮಿತಾ ನಿರಂಜನ್ ಅವರೇ, ಫುಲ್ ಅವ್ರ ಕನ್ವರ್ಷನ್ ಫುಲ್ ಹಿಸ್ಟ್ರಿ ಇದೆ. ಅದು ಆಫ್ರಿಕಾ ಅಲ್ಲಿ ಬೆಂಗಳೂರಿಗೆ ಬರ್ಬೇಕಿತ್ತು. ಇದು ಯಾವ ಲೆವೆಲ್ ಅಲ್ಲಿ ನಡೆದಿದೆ ಅಂದ್ರೆ, UT ಖಾದರ್ ಅವರು ಚೀಫ್ ಸೆಕ್ರೆಟರಿಗೆ ಪತ್ರ ಒಂದು ಬರೆದು ಅವ್ರನ್ನ ಸ್ಟೇಟ್ ಗೆಸ್ಟ್ ಆಗಿ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಈಗ ಇದು ಬರ್ಬೇಕಿರೋದು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ಗೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೆ. ರಾಜ್ಯದ ಯಾವುದೇ ಪರ್ಮಿಷನ್, ಲೋಕಲ್ ಇವೆಂಟ್ಗೆ ಪರ್ಮಿಷನ್ ಬಿಟ್ರೆ ವೀಸಾ ನಾರ್ಮ್ಸ್ ಮೇಲೆ ಯಾವುದು ಪರ್ಮಿಷನ್ ಕೊಡಲ್ಲ. ಹಿಂದೂಗಳು ಹಿಂದೂಗಳಾಗಿ ಉಳಿದಿದ್ರೆ ಹಿಂದೂಗಳು ಕ್ರಿಶ್ಚಿಯನ್ಸ್ ಆಗಿ ಉಳಿಬೇಕಾ, ಹಿಂದೂಗಳು ಮುಸ್ಲಿಮ್ಸ್ ಆಗಿ ಉಳಿಬೇಕಾ? ಅದ ಇವ್ರ ಅಜೆಂಡಾ. ಹಿಂದೂಗಳು ನೀವೆಲ್ಲ ಕ್ರಿಶ್ಚಿಯನ್ ಆಗ್ಬಿಡಿ ಅಂತ ಹೇಳ್ತಾರ. ವಿ ಹ್ಯಾವ್ ಅ ಲಾ ಇನ್ ಪ್ಲೇಸ್. ಈ ರಾಜ್ಯದಲ್ಲಿ ಲಾ ಇದೆಯಾ? ಅರೆಸ್ಟ್ ಮಾಡಬಹುದಾ? ನಿಮ್ ಧರ್ಮದ ಸ್ವಾಮೀಜಿ ಒಂದು ನಿಮಿಷ, ನಿಮಿಷ ನೋಡಿ, ನೀವು ಈ ಚರ್ಚೆಯಲ್ಲಿ ಪ್ರಶ್ನೆ ಮಾಡಿ, ಆದರೆ ಬೇರೆಯವರ ಧರ್ಮದ ಮೇಲೆ ಅಥವಾ ಅವ್ರ ಭಾವನೆಗೆ ಅವಮಾನ ಮಾಡಬೇಡಿ. ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಧರ್ಮ ಬಿಟ್ಟು ಹೋಗ್ಬಿಡ್ತಾರೆ. ಪ್ರಶ್ನೆ ಕೇಳಿಸ್ಕೊಳ್ಳಿ. ಹೇಳಿ ಸರ್, ಧೈರ್ಯ ಇರಲಿ. ಪ್ರಶ್ನೆ ಕೇಳಿಸ್ಕೊಳ್ಳಿ. ಫಸ್ಟ್ ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳಿ. ಮೊನ್ನೆ ಜಮೀರ್ ಅಹಮದ್ ಅವರು ರಾಜಸ್ಥಾನಲ್ಲಿ ಏನು ಹೇಳಿದ್ರು, ಸಮುದಾಯದ ಒಂದು ಚರ್ಚೆಯಲ್ಲಿ ವರ್ಡ್ ಟು ವರ್ಡ್ ಹೇಳ್ತೀನಿ ನಿಮಗೆ. ಕರ್ನಾಟಕದ ಎಲೆಕ್ಷನ್ ಮುಂಚೆ ಏನಾಯ್ತಂತ ಸ್ವಾಮೀಜಿ ಕೇಳಿಸ್ಕೊಳ್ಳಿ, ಇದು ಪ್ರಶ್ನೆ ನಿಮಗೆ. ಅವ್ರು ಹೇಳಿದ್ದು, ವಿ ಹ್ಯಾಡ್ ಟೇಕನ್ ಇನ್ ಟು ಅಕೌಂಟ್ ಎವ್ರಿ ಮಸ್ಜಿದ್, ಎವ್ರಿ ಮೌಲ್ವಿ, ಎವ್ರಿ ದಾರೂಲ್. I don't know how the situation is here, but in Karnataka we worked hand in hand with the Jamaat for the very first time. Yes. If I want to tell you what we did in all 224 assembly constituencies of Karnataka, andre ಕನ್ನಡದಲ್ಲಿ ಹೇಳ್ತೀನಿ. ಕನ್ನಡದಲ್ಲಿ ಅವ್ರು ಹೇಳಿದ್ದು, ನಾವು ಪ್ರತಿ ಮಸ್ಜಿದ್, ಪ್ರತಿ ಮೌಲ್ವಿ, ಪ್ರತಿ ದಾರೂಲ್ನು ಕಾನ್ಫಿಡೆನ್ಸಲ್ಲಿ ತಗೊಂಡಿದ್ರಿ. ಇಲ್ಲಿ ರಾಜಸ್ಥಾನಲ್ಲಿ ಸಿಚುವೇಶನ್ ಹೇಗಿದೆಯೋ ಗೊತ್ತಿಲ್ಲ ಎಲೆಕ್ಷನ್ ಮುಂಚೆ, ಬಟ್ ಕರ್ನಾಟಕದಲ್ಲಿ ನಾವು ಕೈಯಲ್ಲಿ ಕೈ ಇಟ್ಕೊಂಡು ಕೆಲಸ ಮಾಡಿದ್ವಿ ಜಮಾತ್ ಜೊತೆಗೆ. ಇದು 2024 ಕನ್ಸ್ಟಿಟ್ಯುವೆನ್ಸೀಸಲ್ಲೂ ಮಾಡಿದ್ ನಾವು ಅಂತ ಹೇಳಿದ್ದು. ಕರೆಕ್ಟಾ? ಕೇಳಿಸ್ಕೊಳ್ರಿ, ಪ್ರಶ್ನೆ ಮುಗಿಸಿಲ್ಲ. ಮತ್ತೆ ಇವ್ರು ಹೋಗಿ ಪ್ರಚಾರ ಮಾಡಿ ವೋಟ್ಸ್ ಎಲ್ಲ ಬಂತಲ್ಲ, ಆಗ ಪ್ರಚಾರ ಮಾಡಿದಾಗ ಅವರೆಲ್ಲ ಕಾಂಗ್ರೆಸ್ ಏಜೆಂಟ್ ಆಗ್ಬಿಟ್ರ ಒಳಗಡೆ? ಇಲ್ಲ, ಅಮಿತ್ ಶಾ ಡೈರೆಕ್ಟ್ ಬಂದು ವಿಧಾನಸಭೆಗೆ ಹೋಗ್ಬಿಟ್ರಾ? ಮಠಕ್ಕೆ ಹೋಗಿಲ್ವಾ? ಅಮಿತ್ ಶಾ ಡೈರೆಕ್ಟ್ ವಿಧಾನಸಭೆಗೆ ಹೋಗ್ಬಿಟ್ರಾ? ಸ್ವಾಮೀಜಿನ ಮಠಕ್ಕೆ ಹೋಗಿಲ್ವಾ? ಮೋದಿಜಿ ಅವರು ಬಂದು ಡೈರೆಕ್ಟ್ ವಿಧಾನಸಭೆಗೆ ಹೋಗ್ಬಿಟ್ರಾ? ಮಠಕ್ಕೆ ಹೋಗಿಲ್ವಾ? ಮೋದಿ ಅವರಿಲ್ಲ ನೀವು ಜಮೀರ್ ಅವರ ಹೇಳಿಕೆ ಬಗ್ಗೆ ಉತ್ತರ ಕೊಡಿ. ನಿರಂಜನ್ ಕೇಳಿದ್ರು, ತಪ್ಪಾಗಿದ್ರೆ
ಅವರ ಹೇಳಿಕೆ ತಪ್ಪಾಗಿದ್ರೆ ಅಕಸ್ಮಾತ್. ಇವತ್ತು ಎಲೆಕ್ಷನ್ ತಪ್ಪೇ. ಕಮಿಷನ್ ತಪ್ಪೇ ಮೋದಿ ಅವರ ಅಂತಲೇ ಹೇಳಿ. ತಪ್ಪಾಗಿದ್ರೆ ಅಂತ. ಕೈಗೊಂಬೆಯಾಗಿ ಕುಣಿಯುವ ಎಲೆಕ್ಷನ್ ಕಮಿಷನ್ ಅರೆಸ್ಟ್ ಮಾಡಬಹುದಾಗಿತ್ತು. ಎಲೆಕ್ಷನ್ ಅಬ್ಸರ್ವರ್ ಕೈಯಲ್ಲಿ ಕ್ಯಾಮ್ರಾ ಏನು ಫಿಲ್ಮ್ ಶೂಟಿಂಗ್ ಮಾಡಕ್ ಕೊಡ್ತಾರ? ಈ ತರ ಹೇಳಿಕೆಗಳೇನಾದ್ರು ಒಂದು ರಾಜಕಾರಣಿ ಹೇಳಿದ್ರೆ ಅರೆಸ್ಟ್ ಅಲ್ವಾ? DYSP ನಿರ್ದೇಶಕರನ್ನೇ ವಜಾ ಮಾಡಿದೆ ಚುನಾವಣಾ ಆಯೋಗ. ನಮ್ಮ ಟ್ಯಾಕ್ಸ್ ಪೇಯರ್ಸ್ ಕಾಸಿನಿಂದ ಎಲೆಕ್ಷನ್ ಕಮಿಷನ್ ಒಂದು ಕ್ಯಾಮ್ರಾ, ಒಂದು ಗಾಡಿ, ಒಂದು ಕ್ಯಾಮ್ರಾಮನ್ ಯಾಕೆ ಕೊಡ್ತಾರೆ ಅಬ್ಸರ್ವರ್ಗೆ? ಏನ್ ಕತ್ತೆ ಕಾಯ್ತೀರಾ ಎಲೆಕ್ಷನ್ ಅಬ್ಸರ್ವರ್ಸ್? ಇದೆಲ್ಲ ಮಾತುಗಳು ಇವರು ಜಮೀರ್ ಅವ್ರು ನಿಂತ್ಕೊಂಡು ಇಲ್ಲಿ ಬೆಂಗಳೂರಲ್ಲಿ ಹೇಳಿದಾಗ ರಾಜಸ್ಥಾನದಲ್ಲಿ ಎಲ್ಲ ಒಂದು ಸ್ಟ್ರಾಟಜಿ. ಅಲ್ಲ, ನೀವು ಪ್ರಶ್ನೆಗೆ ಎಲೆಕ್ಷನ್ ಉತ್ತರನೇ ಕೊಡ್ಲಿಲ್ಲ. ಬರುವಾಗ ಒಂದು ಸ್ಟ್ರಾಟಜಿ. ಪ್ರಶ್ನೆಗೆ ಎಷ್ಟು ಅಮಿತ್ ಶಾ ಅವರು ನೀಟಾಗಿ ಬಂದ್ರೆ ರಜಾಕ್ ಅವ್ರು ಡೈರೆಕ್ಟ್ ಎಷ್ಟು ನೀಟಾಗಿ ಜಾರ್ಕೊಂಡ್ರು ಅಂದ್ರೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ರಜಾಕ್ ಅವ್ರು ಎಷ್ಟು ಚೆನ್ನಾಗಿ ಜಾರ್ಕೊಂಡ್ರು ಅಂದ್ರೆ, ಜಾರ್ಕೊಂಡ್ರು. ಅನಿಲ್ ಸರ್ ಗಮನಿಸ್ಬೇಕಿದನ್ನ, ರಜಾಕ್ ಅವ್ರು ಎಸ್ಕೇಪ್ ಆದ್ರು. ರಿಪಬ್ಲಿಕ್ ಕನ್ನಡದ ಡಿಬೇಟ್ ನಲ್ಲಿ ರಜಾಕ್ ಅವ್ರು ಎಸ್ಕೇಪ್, ರಜಾಕ್ ಅವ್ರು ಎಸ್ಕೇಪ್, ರಜಾಕ್ ಎಸ್ಕೇಪ್, ರಜಾಕ್ ಎಸ್ಕೇಪ್, 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 ರಜಾಕ್ ಅವ್ರು ಎಸ್ಕೇಪ್. ಪ್ರಶ್ನೆಗೆ ಉತ್ತರ